ಹಾಯ್ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪೂಜಾ ಆ್ಯಂಡ್ ವೆಲ್ಕಮ್ ಟು ಆರ್ಯವಂಶಿ ಪೂಜಾ ಟ್ಯಾರೋ. ಸೊ ಇವತ್ತು ನಾನು ಮಾಡೋವಂಥ ರೀಡಿಂಗ್ ನಿಮ್ಮ ಹೈಯೆಸ್ಟ್ ಪೊಟೆನ್ಷಿಯಲ್ ರೀಚ್ ಆಗೋಕ್ಕೆ, ಓಕೆ, ಅಂದರೆ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಪ್ರೆಸೆಂಟ್ ಲೈಫ್ನಲ್ಲಿ ಅಂದರೆ ಇವಾಗ ನಡೀತಿರೋ ಜೀವನದಲ್ಲಿ ನೀವೇನು ಚೇಂಜಸ್ ಮಾಡ್ಕೊಬೇಕು, ಓಕೆ, ಆ್ಯಂಡ್ ವಾಟ್ ಈಸ್ ಯುವರ್ ಬ್ಲಾಕೇಜಸ್, ಓಕೆ. ಸೊ ಆ್ಯಂಡ್ ಅಗೇನ್ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಓಕೆ, ಆ್ಯಂಡ್ ಕಮೆಂಟ್ ಕಳಿಸಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ. ಆ್ಯಂಡ್ ಪರ್ಸ್ನಲ್ ಸೆಷನ್ ತೊಗೊಳಕ್ಕೆ ನಾನು ಓಪನ್ ಆಗಿದ್ದೀನಿ. ಸೊ ನನ್ನ ನಂಬರ್ ಪಿನ್ಡ್ ಕಾಮೆಂಟಲ್ಲಿರುತ್ತೆ. ಸೊ ಯು ಕ್ಯಾನ್ ಸೆಂಡ್ ಅ ಮೆಸೇಜ್, ಓಕೆ. ಸೊ ಮೆಸೇಜ್ ಕಳಿಸಿ ನಂಬರ್ಗೆ ಪ್ಲೀಸ್ 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 ಫೋನ್ ಮಾಡಬೇಡಿ, ಓಕೆ. ಫೋನ್ ಮಾಡಿಬಿಡಿ. ಹಂಗೆ ಮಾಡಿದ್ರೂ ನಿಜ ಹೇಳಿ, ಓಕೆ. ಲೈಕ್ ಗೊತ್ತಾಗುತ್ತೆ ನೀವು ಸುಳ್ಳು ಹೇಳಿದ್ರು ನನಗೆ, ಓಕೆ. ಸೊ ನಾನು ಆ ಟೈಮಲ್ಲಿ ಓಕೆ ಫೈನ್ ಸರಿ ಆಯಿತು ಅಂತ ಅನ್ಬೋದು, ಬಟ್ ಆ್ಯಕ್ಚುಲಿ ನಂಗೆ ಗೊತ್ತಾಗುತ್ತೆ ನೀವು ನಿಜ ಹೇಳ್ತಾ ಇದ್ದೀರಾ ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ಸೊ ಬೇರೆ ಟ್ಯಾರೋ ರೀಡರ್ ಥರ ಪೂಜಾ ಅಲ್ಲ, ಓಕೆ. ಸೊ ಲೆಟ್ ಸ್ಟಾರ್ಟ್ ಯುವರ್ ರೀಡಿಂಗ್ ವಿತೌಟ್ ಎನಿ ಜಾಸ್ತಿ ಮಾತಾಡ್ತೀರಾ. ಲೆಟ್ ಸ್ಟಾರ್ಟ್. ಸೊ ನಿಮ್ಮ ಹೈಯೆಸ್ಟ್ ಪೊಟೆನ್ಷಿಯಲ್ ಫ್ಯೂಚರಲ್ಲಿ ನೀವು ರೀಚ್ ಆಗೋಕ್ಕೆ ಇವಾಗ ನಿಮ್ಗೇನು ತಡೀತಿದೆ, ವಾಟ್ ಆರ್ ಯು ಗೋಯಿಂಗ್ ಥ್ರೂ, ನೀವೇನು ಚೇಂಜ್ ಮಾಡ್ಕೊಬೇಕು ನೋಡೋಣ ಬನ್ನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಅಪರ್ಚುನಿಟಿ ಕೆಲವು ಮಿಸ್ ಮಾಡ್ಕೊಂಡ್ರಿ ಅಂತ ಬಂತು, ಕೆಲವು ಬಂತು. ಓಕೆ ಓಕೆ. ಸೊ ಹೀಗೆ ಆಗ್ತಿದೆ ಆಗೋದು. ನೀವು ಮಿಸ್ ಹೆಂಗೆ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಅಂತ ಆ್ಯಕ್ಚುಲಿ ಬಂತು, ಬಟ್ ನಿಮ್ಮ ತನಕ ಬಂದಿಲ್ಲ. ಸೆಂಟ್ರಲ್ಲಿ ಯಾರೋ ಬಂದು ಆ ಆಪರ್ಚುನಿಟಿನ ಅವ್ರಿಗೆ ಅಂತ ತೊಗೊಂಡೊಟ್ಟೋದು. ಇಂಟ್ರೆಸ್ಟಿಂಗ್. ಓಕೆ, ಸೊ ಈ ಥರನೇ ಇರ್ತಾರೆ. ಓಕೆ, ಸೊ ಸೊ ಇನ್ ದ ಪ್ರೆಸೆಂಟ್ ಲೈಫ್ ನಿಮ್ಮದು 2 ಆಫ್ ವಾಂಡ್ಸ್ ಅಂದರೆ ನೀವು ಡಿಸಿಷನ್ ಮೇಕಿಂಗ್ನಲ್ಲಿ ಎಲ್ಲೋ ಒಂದು ಕಡೆ ತಪ್ತಾ ಇದ್ದೀರ. ಲೈಕ್ ನಿಮ್ಮ ಹತ್ರ 2 ಆಪ್ಷನ್ ಇದೆ, ಒಂದು ಈಸಿ ಒಂದು ಕಷ್ಟ. ಸೊ ನಿಮಗೆ ಅನಿಸುತ್ತೆ ಲೈಕ್ ಕಷ್ಟ ಇದ್ರೂ ಪರವಾಗಿಲ್ಲ, ಇಲ್ಲೇ ಇದ್ಬಿಡೋಣ ಅಂತ. ಬಟ್ ಆ್ಯಕ್ಚುಲಿ ನೀವು ಎರಡರಲ್ಲಿ ಯಾವ್ದು ನೀವು ಸೆಲೆಕ್ಟ್ ಮಾಡಬೇಕು ಅನ್ನೋದ್ರಲ್ಲಿ ಕನ್ಫ್ಯೂಷನಲ್ಲಿದ್ದೀರ. ಆ್ಯಂಡ್ ಈ ಕನ್ಫ್ಯೂಷನ್ ಏನಕ್ಕೆ ಬರ್ತಿದೆ ಅಂದರೆ ನಿಮ್ಮಲ್ಲಿ ಬರೀ ಪ್ಯಾಷನ್ ಇದೆ, ಅದಕ್ಕೆ ಬರೀ ಪ್ಯಾಷನ್, ಪ್ಲೆಷರ್, ಬರೀ ಸೇಕ್ರಲ್ ಚಕ್ರ ಮಾತ್ರ ಆ್ಯಕ್ಟಿವೇಟ್ ಆಗಿದೆ, ಅದಕ್ಕೆ ಬರೀ ರೂಟ್ ಚಕ್ರ ಮಾತ್ರ ಅಷ್ಟು ಸ್ಟ್ರೆಂತ್ ಇಲ್ಲ, ಅದಕ್ಕೆ ನಮಗೆ ಡಿಸಿಷನ್ ಮೇಕಿಂಗ್ ಕಷ್ಟ ಆಗ್ತಿರೋದು, ಓಕೆ. ಬಟ್ ನಿಮ್ಮಲ್ಲಿರೋದು ಮತ್ತು ನೀವು ಚೂಸ್ ಮಾಡಿರೋದು ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಅನ್ನೋದಿದೆ. ಸೊ ನೀವು ಆಚೆ ಕಡೆ ಏನು ಆನ್ಸರ್ ಹುಡುಕ್ತಾ ಇದ್ದೀರೋ ಅದನ್ನು ನಿಮ್ಮ ಒಳಗೆ ಹುಡುಕಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ಹಂಗೆ ಸಿಕ್ಕಿಲ್ಲ PR ತೊಗೊಳ್ಳಿ, ನಾನು ಹೇಳ್ತೀನಿ, ಓಕೆ. ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ, ನಾನು ಹೇಳ್ತೀನಿ ನಿಮಗೆ. ಎಸ್, ನಿಮ್ಮಲ್ಲಿ ಇಲ್ಲ ಆ ಕಲೆ, ನೀವು ಬೆಳೆಸ್ಕೊಬೇಕು. ಬಟ್ ನೀವು ಸೆಲೆಕ್ಟ್ ಮಾಡಿರೋದು ನಿಮ್ಮ ಹತ್ರ ಇಲ್ಲದೆ ಇರೋವಂತಹ ಕಲೆ ಡಿಮ್ಯಾಂಡ್ ಮಾಡುತ್ತೆ, ನೀವು ಚೂಸ್ ಮಾಡಿರೋವಂತಹ ಒಂದು ಆಪ್ಷನ್. ಹಾಗಾಗಿ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಆ್ಯಂಡ್ ನೀವು ಆನ್ಸರ್ ಆಚೆ ಕಡೆ ಹುಡುಕ್ತಾ ಇದ್ದೀರಾ. ಆನ್ಸರ್ ಆಚೆ ಎಲ್ಲ ನಿಮ್ಮ ಒಳಗೆ ಹುಡುಕಬೇಕು. ಸೊ ಇದು ನಿಮ್ಮ ಪ್ರೆಸೆಂಟ್ ಲೈಫ್, ಓಕೆ. ಏನಕ್ಕೆ ನಿಮಗೆ ಕನ್ಫ್ಯೂಷನ್ ಆಗ್ತಾಯಿದೆ? ಎಸ್, 7 ಆಫ್ ಕಪ್ಸ್. ಸಬ್ಕಾನ್ಷಿಯಸ್ ಮೈಂಡ್ ಬಿಲೀಫ್ ಸಿಸ್ಟಮ್ ಎಲ್ಲ ಒಂದು ಕಡೆ ನಿಮಗೆ ತುಂಬ ಸ್ಟ್ರಾಂಗಾಗಿ ನೀವು ಬಿಲೀವ್ ಮಾಡ್ತೀರಾ ದ್ಯಾಟ್ ಕನ್ಫ್ಯೂಷನ್ ಸ್ಟೇಟ್, ಓಕೆ. ಕನ್ಫ್ಯೂಷನ್ ಸಬ್ಕಾನ್ಷಿಯಸ್ ಇಲ್ಲ ಅಂದ್ರೂ ಕೂಡ ಕನ್ಫ್ಯೂಷನ್, ಟೂ ಮಚ್ ರಿಸೋರ್ಸಸ್, ಟೂ ಮಚ್ ಚಾಯ್ಸಸ್, ತುಂಬ ಅಂದರೆ ಎಷ್ಟು ನಿಮ್ಮ ಹತ್ರ ಆಪ್ಷನ್ಸ್ ಇದೆ ಅಂದರೆ ನೀವೇ ಸುಮ್ಮನೆ ಬೆಳೆಸ್ಕೊಂಡಿರೋ ಆಪ್ಷನ್ಸ್ ಅದು, ಓಕೆ. ಹೆಂಗೆ ನೀವು ಇದು ನಾಳೆ ಅದು, ನಾಳಿದ್ದು ಇನ್ನೊಂದು, ಆಮೇಲೆ ಇನ್ನೊಂದು, ಆಮೇಲೆ ಕನ್ಫ್ಯೂಸ್ ಆಗಿಬಿಡೋದು ನಾನು ಯಾವ್ದು ಮಾಡಲಿ ಅಂತ. ಅದೇ ನಿಮ್ಮ ಸ್ಟಕ್ ಎನರ್ಜಿನಲ್ಲಿ ಇಟ್ಟಿರೋದು, ಇದೇ ನಿಮಗೆ ಮೂವ್ ಆಗೋಕ್ಕೆ ಬಿಡ್ತಿಲ್ಲ ಮುಂದಕ್ಕೆ, ಓಕೆ. ಆ್ಯಂಡ್ ಇದರಲ್ಲಿ ಟ್ರಾನ್ಸ್ಫಾರ್ಮೇಷನ್ ಕೂಡ ನೀವು ಪಾಸ್ ಆಗ್ತಾಯಿದ್ದೀರ, ಪಾಸಿಂಗ್ ಥ್ರೂ ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್, ಓಕೆ. ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀಫ್ ಸಿಸ್ಟಮ್ನ ನೀವು ಚೇಂಜ್ ಮಾಡಿಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ಲಿ ಲೈಫಲ್ಲಿ ಸ್ವಲ್ಪ ಚಾಯ್ಸಸ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ, ಓಕೆ. ಇದು ನಿಮ್ಮ ಬ್ಲಾಕ್ ಮಾಡ್ತಿದೆ ನಿಮ್ಮ ಹೈಯೆಸ್ಟ್ ಪೊಟೆನ್ಷಿಯಲ್ ರೀಚ್ ಆಗೋಕ್ಕೆ, ಓಕೆ. ಆ್ಯಂಡ್ ನಿಮ್ಮ ಫ್ಯೂಚರ್ ಆ್ಯಕ್ಚುಲಿ ಚೆನ್ನಾಗಿದೆ. ದ ಸ್ಟಾರ್ ಕಾರ್ಡ್, ಬ್ಯಾಲೆನ್ಸ್ ಆ್ಯಂಡ್ ಸಬ್ಕಾನ್ಷಿಯಸ್, ನಾನು ಇಲ್ಲಿ ಹೇಳಿದೆ ಅದೇ ಕಾರ್ಡಲ್ಲಿರುತ್ತೆ. ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇಲ್ಲಿ ಇಂಬ್ಯಾಲೆನ್ಸ್ ಇದೆ, ಇಲ್ಲಿ ಸಬ್ಕಾನ್ಷಿಯಸ್ ಇದೆ. ಈ ಕಾರ್ಡ್ ಹೇಳುತ್ತೆ ಬ್ಯಾಲೆನ್ಸ್ ಮಾಡ್ಕೊ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಕೆಲಸ ಮಾಡು ಅಂತ 2 ಹೇಳುತ್ತೆ ಇದು. ಆ್ಯಂಡ್ ಇದು ವಿಶ್ ಫುಲ್ಫಿಲ್ಮೆಂಟ್ ಕೂಡ. ನೀವು ಒಂದು ಸತಿ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿದ್ರೆ ನೀವು ಇಷ್ಟ ಬಂದಿದ್ದ ಲೈಫ್ ನೀವು ಬದುಕ್ಬೋದು. ಆ್ಯಂಡ್ ಇಟ್ ವಿಲ್ ಬಿ ಅ ವಿಶ್ ಫುಲ್ಫಿಲ್ಲಿಂಗ್ ಲೈಫ್. ನೀವು ಹೆಂಗೆ ಆಸೆ ಪಟ್ಟಿದ್ರೋ ಅದೇ ಥರ ನೀವು ಲೈಫ್ ಬದುಕ್ಬೋದು.
ಸೊ ನಿಮಗೆ ಸದ್ಯಕ್ಕೆ ಇದು ಫ್ಯೂಚರ್ ಎನರ್ಜಿ. ಸೊ ನಾನು ಪ್ರೆಸೆಂಟಲ್ಲಿ ನಿಮ್ಗೆ ಏನೇ ಆಸೆ ಇದ್ರೂ ಈ ಕಾರ್ಡ್ ನೋಡ್ಕೊಂಡು ಹೇಳಿ ಅಂತ ನಾನು ಹೇಳೋದಿಲ್ಲ, ಬಿಕಾಸ್ ಇದು ಫ್ಯೂಚರಲ್ಲಿ ಇರುತ್ತೆ. ಪ್ರೆಸೆಂಟ್ ಲೈಫ್ನಲ್ಲಿ ನೀವು ಇದ್ರ ಮೇಲೆ ವರ್ಕ್ ಮಾಡಬೇಕು, ಇದ್ರ ಮೇಲೆ ಮತ್ತು ಈ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ವರ್ಕ್ ಮಾಡಬೇಕು. ಆವಾಗ ನಿಮ್ಗೆ ಇದು ಆ್ಯಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ರೀಡಿಂಗ್ ಇದೇ ಥರ ಮಾಡಿದಾಗ ನೀವು ಇದೇ ಥರ ಕೇಳಿದ್ರೆ, ನನ್ನ ವೀಡಿಯೋ ಈ ಥರನೇ ನೀವು ನೋಡ್ತಾಯಿದ್ರೆ, ಆವಾಗ ಇದೇ ಕಾರ್ಡ್ ಬಂದರೆ ಓಕೆ, ಆ್ಯಕ್ಚುಲಿ ತುಂಬ ಲಕ್ಕಿ ಇರಬೇಕು ಆ ಥರ ಸಂದರ್ಭ ಬರೋಕ್ಕೆ. ಸೊ ಇದೇ ಕಾರ್ಡ್ ಬಂದರೆ ಆವಾಗ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಏನೇ ವಿಶ್ ಇದ್ರೂ ಇವಾಗ ವಿಶ್ ಮಾಡ್ಕೊಳ್ಳಿ ಅಂತ. ಬಟ್ ಇವಾಗ ವಿಶ್ ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ಫಾರ್ ನಾವು ರೈಟ್ ನಾವು ಇವಾಗ ಸದ್ಯಕ್ಕೆ ನೀವು ಕನ್ಫ್ಯೂಷನಲ್ಲಿದ್ದೀರ. ಚಾಯ್ಸಸ್, 2 ಚಾಯ್ಸಲ್ಲಿ ಕನ್ಫ್ಯೂಷನ್ ಇದೆ. ಇನ್ನೊಂದು ಉತ್ತರ ಆಚೆ ಹುಡುಕ್ತಾ ಇದ್ದೀರಾ, ಬಟ್ ಉತ್ತರ ನಿಮ್ಮಲ್ಲಿದೆ. ಸಬ್ಕಾನ್ಷಿಯಸ್ ಮೈಂಡ್, ನಿಮ್ಮ ಬಿಲೀಫ್ ಸಿಸ್ಟಮ್ ಚೇಂಜ್ ಮಾಡ್ಕೊಳ್ಳಿ. ಫ್ಯೂಚರ್ ನಿಮ್ಗೆ ಹೆಂಗೆ ಬೇಕೋ ನೀವು ಹಂಗೆ ಚೇಂಜ್ ಮಾಡ್ಕೊಬೋದು. ಓಕೆ, ಸೊ ಇದೊಂದು ಚಿಕ್ಕ ರೀಡಿಂಗ್. ಓಕೆ, ನಾನು ಓಶೋ ಕಾರ್ಡಿಂದ ಕೂಡ ನಾನು ತೆಗೆದು ನೀವೇನು ಬಿಟ್ಟರೆ, ಓಕೆ, ಯಾವ ಅಭ್ಯಾಸಗಳನ್ನ ಏನಂತಾರಪ್ಪ ಅದಕ್ಕೆ, ಏನು ನೀವು ಅಡ್ಯಾಪ್ಟ್ ಮಾಡ್ಕೊಬೇಕು, ಯಾವುದನ್ನು ನೀವು ಲೆಟ್ ಗೋ ಮಾಡಬೇಕು ಅಥವಾ ರಿಲೀಸ್ ಮಾಡಬೇಕು, ಏನದು ಅನ್ನೋದು ಓಶೋ ಕಾರ್ಡಿಂದ ಗೊತ್ತಾಗುತ್ತೆ. ಸೊ ಇದರಿಂದ ಸ್ವಲ್ಪ ನಿಮಗೆ ಪ್ರೆಸೆಂಟ್ ಲೈಫ್ನಲ್ಲಿ ಅಪ್ಲೈ ಮಾಡೋಕ್ಕೆ ಒಂಚೂರು ಕ್ಲಾರಿಟಿ ಸಿಗಬಹುದು. ಓಕೆ, ಸಿಗುತ್ತೆ. ಈ ಕಾರ್ಡ್ಸ್ ಇರೋದೇ ಕ್ಲಾರಿಟಿ ಕೊಡೋಕ್ಕೆ. ಓಕೆ, ಥ್ಯಾಂಕ್ ಯು. ಓಕೆ, ಸಾರಿ. ಸೊ ಇದರ ಮೇಲೆ ಇಡ್ತೀನಿ. ಓಕೆ, ಜಸ್ಟ್ ಅ ಸೆಕೆಂಡ್. ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸಿಂಗ್, ಇದೇನೋ ಒಂದು ಹೇಳ್ಕೊಡ್ತಾ ಇದೆ ನಿಮಗೆ ಚಾಪ್ಟರ್. ಎಕ್ಸ್ಪ್ಯಾಂಡ್ ಆಗೋದು ಹೆಂಗೆ ಅನ್ನೋದು ಹೇಳ್ಕೊಡ್ತಾ ಇದೆ. ಬಿಕಾಸ್ 2 ಇಂದ 3 ಹೋಗ್ತಿದೆ ನಿಮ್ಮ ಪ್ರೆಸೆಂಟ್ ಲೈಫು. ಸೊ ಜಾಸ್ತಿ ಎಕ್ಸ್ಪ್ಯಾನ್ಷನ್ ಆಗೋಕ್ಕೆ ಬಿಡಬೇಡಿ. ಓಕೆ, ಇದೊಂದು ಎಕ್ಸ್ಪೀರಿಯೆನ್ಸು, ಪಾಠ ಕಲಿತು ಆದಷ್ಟು ಬೇಗ ಮುಂದೆ ನಡೀರಿ, ವಿಚ್ ಈಸ್ ನಾನು ಅಡ್ವೈಸ್ ಮಾಡ್ತೀನಿ, ಪರ್ಸ್ನಲ್ ಅಡ್ವೈಸ್ ಮಾಡ್ತೀನಿ ನಾನು ನಿಮಗೆ. ಓಕೆ, ಆ್ಯಂಡ್ ದೆನ್ ವಿ ಹ್ಯಾವ್ ಕ್ರಿಯೇಟಿವಿಟಿ. ನಾನು ಹೇಳಿದೆ ನಿಮಗೆ, ನಿಮ್ಮ ಇದನ್ನು ವರ್ಕ್ ಮಾಡಿಕೊಂಡ್ರೆ ಸಬ್ಕಾನ್ಷಿಯಸ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಎರಡರ ಮಧ್ಯೆ ವರ್ಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೀವು ಏನು ಬೇಕಾದರೂ ನೀವು ಕ್ರಿಯೇಟ್ ಮಾಡ್ಬೋದು ಅಂತ. ಆ್ಯಂಡ್ ಎಸ್, ಪ್ಲೇಫುಲ್ನೆಸ್, ವಾವ್, ಕಲಿಬೇಕು. ಕಲಿಬೇಕು. ಪ್ಯಾಷನ್ ಜಾಸ್ತಿ ಅಂತಂದೆ ಇಲ್ಲಿ ಅದೇ ಹೈಲೈಟ್ ಆಗುತ್ತೆ, ಇಮೇಜಲ್ಲಿ ಅದೇ ಹೈಲೈಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ನೋಡಿ, ಈ ಸ್ಟಾರ್ ಕಾರ್ಡ್ನಲ್ಲೂ ಕೂಡ ತಾರೆಗಳಿದೆ. ಆ್ಯಂಡ್ ಇದರಲ್ಲೂ ಕೂಡ ಇಫ್ ಯು ಸಿ ಎಲ್ಲ ಸ್ಟಾರ್ಸ್ ಇರೋದು, ತಾರೆಗಳೇ ಇರೋದು. ಸೊ ಪ್ಲೇಫುಲ್ನೆಸ್, ಸ್ವಲ್ಪ ಕಾಮಾಗಿ, ಸ್ವಲ್ಪ ಲೈಫಲ್ಲಿ ಒಂಚೂರು ಆಟ ಅನ್ನೋದು ತನ್ನಿ. ಓಕೆ, ಪ್ರೆಷರ್ ತರಕ್ಕೆ ಹೋಗ್ಬಿಡಿ. ಓಕೆ, ಆನ್ಸರ್ಸ್ ಆಚೆ ಕಡೆ ಹುಡ್ಕೋದು ಬೇಡ, ಒಳಗೆ ಹುಡುಕಿ, ನಿಮ್ಮ ಒಳಗೆ, ನಿಮ್ಮ ಮನಸ್ಸು. ಓಕೆ, ಒಳಗಡೆನೇ ಆನ್ಸರ್ ಹುಡುಕಿ. ಸ್ವಲ್ಪ ಲೈಫ್ನ ಲೈಟಾಗಿ ತೊಗೊಳ್ಳಿ, ತುಂಬ ಸೀರಿಯಸ್ ಆಗಿ ತೊಗೊಬೇಡಿ. ಓಕೆ, ಸ್ವಲ್ಪ ವರ್ಷ ಅಷ್ಟೇ ಬದುಕಿರ್ತೀವಿ, ತುಂಬ ಸೀರಿಯಸ್ ಆಗಿ ತೊಗೊಬೇಡಿ ಲೈಫ್ನ. ತುಂಬ ಕಾಂಪ್ಲಿಕೇಟೆಡ್ ಆಗೋ ಥರ ಮಾಡ್ಕೊಬೇಡಿ. ಬಿಕಾಸ್ ಐ ಸಿ ನಿಮ್ಮ ಹತ್ರ ತುಂಬ ಚಾಯ್ಸಸ್ ಇರೋದ್ರಿಂದ, ನಿಮಗೆ ನೀವೇ ಪಾಸಿಬಿಲಿಟೀಸ್ನ ಕ್ರಿಯೇಟ್ ಮಾಡ್ಕೊತಾ ಇರೋದ್ರಿಂದ. ಓಕೆ, ವಿತ್ ದ ಕ್ರಿಯೇಷನ್ ಕಾರ್ಡ್, ಆ್ಯಕ್ಚುಲಿ ನಾನು ನೋಡ್ದಿರ ಹೇಳಿದೆ, ಬಟ್ ವಿತ್ ದ ಕ್ರಿಯೇಷನ್ ಕಾರ್ಡ್ ನೀವೇ ಕ್ರಿಯೇಟ್ ಮಾಡ್ಕೊತಾ ಇದ್ದೀರಿ ಕನ್ಫ್ಯೂಷನ್ಸ್ನ. ಸೊ ಸ್ವಲ್ಪ ಲೈಟಾಗಿ ತೊಗೊಳ್ಳಿ ಲೈಫ್ನ. ಓಕೆ, ಲೈಟಾಗಿ ತೊಗೊಳ್ಳಿ, ಕಾಮಾಗಿರಿ. ಕಲಿಯೋಕ್ಕೆ ಪಾಠ ಏನಿದೆ ಇದರಲ್ಲಿ ಅನ್ನೋದನ್ನು ಹುಡುಕಿ. ಸೊ ಹಾಗಾಗಿ ಹೀಗೆ ಮಾಡಿದ್ರೆ ನಿಮಗೆ ನಿಮ್ಮ ಹೈಯೆಸ್ಟ್ ಪೊಟೆನ್ಷಿಯಲ್ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಒಳ್ಳೆಯದಾಗಲಿ ಎಲ್ರಿಗೂ. ಈ ಕಡೆಯಿಂದ ಪೂಜಾ ಫ್ರಮ್ ಆರ್ಯವಂಶಿ ಪೂಜಾ ಟ್ಯಾರೋ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ಲರಿಗೂ. ಬಾಯ್.